ಬಪ್ಪ ಬಾ ದೊಡ್ಡ ಮನ್ಸ ಬಾ. ನೀನು ಇಂಥ ಸಣ್ಣ ಬುದ್ಧಿ ಕಲ್ತಿದ್ದೆ ಅಂತ ಗೊತ್ತಿತ್ತಿಲ್ಲ ನನಗೆ. ಈಗ ಗೊತ್ತಾಯ್ತು. ಬಾ ದೊಡ್ಡ ಬಾರಿಕ್ನಾಗ ಆಡ್ತಿದ್ದ, ದೊಡ್ಡ ಮನ್ಸ್ನಾಗ ಆಡ್ತಿದ್ದ ನೀನು. ಥೂ, ನಿಮ್ಮ ಮಾನಕ್ಕೆ ಎಷ್ಟು ಬೆಂಕಿ ಇಕ್ಕ, ನಿಮ್ಮ ಉರ್ವದಿಗೆ ಎಷ್ಟು ಬೆಂಕಿ ಇಕ್ಕ. ಏನ್ದೆ ಏನು 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 ಅಂತ ನಾನು ಕೇಳಬೇಕು, ನೀನು ಹೇಳ್ಬೇಕು. ಏನು ನಿಂದು? ಏನೋ ಮರ ಏನು ನಿಂದು? ನನ್ನ ಜೀವನ ಹಾಳು ಮಾಡಬೇಕು ಅಂತ ಮಾಡಿದ. ತಿರ್ಗಾ ಕೊಟ್ಟು ಒಂದಾಗದಾಗಿದ್ರೆ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ ನೀವು? ನಿಮ್ಮ ಅಜ್ಜಿನೂ ನಿಮ್ಮ ಮೊಮ್ಮಗನೂ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ರಲ್ಲ ನೀವು. ಯಾಕೆ ನನ್ನ ಜೀವನ ಹಾಳು ಮಾಡ್ಬೇಕಾಗಿತ್ತು ನೀವು? ನಿಮ್ಮ ಲೋಪರ್ ಬಾಯಿ ಮುನ್ನಾಕ ನಿಮ್ಮ ನನ್ನ ಜೀವನ ಹಾಳು ಮಾಡಕ್ಕೆ ನಿಂತಿದ್ರ ನೀವು, ನನ್ನ ಭವಿಷ್ಯ ಹಾಳು ಮಾಡಕ್ಕೆ ನಿಂತಿದ್ರ ನೀವು. ಲತಾ ಏನು ತಲೆ ಕೆಟ್ಟೋಗಿದ್ದು ನಿನಗೆ? ಒಳ್ಳೆ ಲೂದ್ದಂಗೆ ಬಿಡ. ಹೋಗು ಮನೆ ತಕ್ಕೆ ಯಾರು ಮಕ್ಕಳು ಕ್ಯಾಕೊಡ್ಸಿ. ಇಲ್ಲಿ ಯಾಕೆ ಬಂದಿದ್ದೀನಿ ನೀನು? ಯಾಕೆ ಬಂದಿದ್ದೀನಿ ಇಲ್ಲಿಗೆ ನೀನು? ಏನು ಮಾನ ಮರ್ಬೋದಿಲ್ಲ ನಿನಗೆ? ಓ, ಒಂದು ಸ್ವಲ್ಪ ಚಂದ, ಎರಡು ಸ್ವಲ್ಪ ಚಂದ. ಏನು ಅತಿಯಾಗಿರೋದು? ನಂದಲ್ಲಿ ಅತಿಯಾಗಿರೋದು, ನಿಂದು ಅತಿಯಾಗಿರೋದು. ನೀನು ಅತಿಯಾಗಿ ಆಡ್ತಿರೋದು ನೀನು. ಅಲ್ಲ, ಈ ಥರ ನಾವ್ರಂಗೆ ಆಟ ಆಡಬೇಕು ಅಂತಲೇ ನೀನು ಕರ್ಕ ಬಂದು ಇರ್ಸ್ಕೊಂಡಿದ್ಯಲ್ವಾ? ನಿನಗೆ ಬುದ್ಧಿ ಇಲ್ಲ, ಅವಳಿಗೂ ಬುದ್ಧಿ ಬಿಡ್ವಾ? ನಿಮ್ಮ ಅಜ್ಜಿಗೆ ಕತ್ತೆಗೆ ವಯಸ್ಸಂಗೆ ಆಗದೆ. ನೀನು ಅರ್ಧ ಮಗಳು ಗೆದ್ಬಿಟ್ಟಿದ್ದಿ ಹೆಂಗೆ ನೀನು? ಏನು ಹಿಂಗೆ ಆಡ್ತಿದ್ದಿಲ್ಲ ಉದ್ಲುದ್ನಾಗೆ? ಏನು ತಲೆ ಕೆಟ್ಟೋಗಿದ್ದದ? ಅಲ್ಲ, ನಾನು ಪಡೆದ್ರೆ ಅಂಗಡಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಜಗಳ ಬೀಳ್ತಾ ಕೂತಾಳೆ ಜಗಳಕ್ಕೆ. ನೀನು ಮಳ್ಳಂಗೆ ಮಾಡೋ ಅಂಥ ಕೆಲಸ ನೀನು ಮಾಡಿದ್ರೆ ಎಲ್ಲ ಸರಿ ಆಯ್ತದೆ. ಮಾಡಬಾರ್ದು ಮಾಡಿಬಿಟ್ಟು ಮನೆ ಮಳ್ಳಂಗೆ ಬುತ್ತಿಯಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ನಾನೇನೇ ಮಾಡಿದೆ? ನಾನು ಇನ್ನು ತಲೆ ಕೆಟ್ಟೋಗಿದ್ದೇನೆ. ಲೂಜ್ ಏನೇ ನಿನಗೆ? ಎಲ್ಲ ಲೂಜ್ ಗೀಜ್ ಬಂದ್ಬಿಟ್ಟಿರ್ಬೇಕು ಬಿಡಿದ್ಗೆ. ನಾನು ಅದೇ ಮೇಲೆ ಸೊರಗಿ ಹೇಳ್ಬಿಡ್ತೀನಿ ನಾನು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟು ಸರಿ ಆಯ್ತು ನೀನು. ಏನು ಮಾನ ಮರೋದಿ ಬಿಡು ಮನ್ಸೂನ್ಗೆ. ಏನಾಗ ಆಡ್ತಿದ್ದೀನಿ ನೀನು? ಏನು ಹೆಂಗೆ ಆಡ್ತಿದ್ದೀನಿ ನೀನು? ತಲೆ ಕೆಟ್ಟೋಗಿರೋಳಂಗೆ ನೀನು. ತಲೆ ಕೆಟ್ಟೋಗಿರೋದು ಯಾಕೆ ಹೂ ತೆಗೆದುಕೊಟ್ಟಿದ್ದೆ ಅವಳಿಗೆ? ಯಾಕೆ ಹೂ ತೆಗೆದುಕೊಟ್ಟಿದ್ದಿ? ನನಗೂ ಮಡಿಸ್ಬಿಟ್ಟಲ್ಲ ಅಂದ್ಬಿಟ್ಟು ಅವಳಿಗೂ ಮಡಿಸ್ಬೇಕು ಅಂತ ಕಾನೂನಾ? ಪರವಾಗಿಲ್ಲ, ನೀನು ಸುಮ್ಮನೆಗಿದ್ದೀಯೆ. ನನಗೆ ಮಡಿಸಿನಿ ಅಂದ್ಬಿಟ್ಟು ಅವಳಿಗೂ ಮಡಿಸ್ನೇಬೇಕು ಅಲ್ವಾ? ಮಾನ ಮರೋದಿಲ್ಲ ಹೋದಾನೆ. ಏನು ಬೊಗಳ್ತಾ ಇದ್ದಿಲ್ಲ ನೀನು? ಆ ಮೀನಾಕ್ಷಿ ಯಾಕೆ ಹೂ ತೆಗೆದುಕೊಟ್ಟಿದ್ದೀನಿ ನೀನು? ಅಯ್ಯೋ, ಲೂಜ್ ಬಡಿದೆ ಹೋಗು. ನಾನು ಯಾಕೆ ತೆಗೆದುಕೊಡಕ್ಕೆ ಹೋಗೋಣ ಅವಳಿಗೆ ಹೂವೆ? ನಾನು ನೋಡ್ರೆ ಅವ್ಳು ಮಾತಾಡ್ಸಿದ ನಾನು. ಮಾತಾಡ್ಸಿದ್ಯಪ್ಪ ನೀನು? ಮಾತಾಡ್ಸಿದ್ಯಾ? ಪ್ಲ್ಯಾನ್ ಮಾಡ್ಕೊಂಡು ಕರ್ಕ ಬಂದಿರೋದು ಗೊತ್ತಿಲ್ವಾ? ಅವತ್ತು ಹೋಗಿರೋದು ನೀನು ಕರ್ಕ ಬರೋದು ನಾಳಿಕೆನಾಗಿ ನೀನು ಹೋಗಿದ್ದು ನನಗೆ ಗೊತ್ತಿಲ್ವಾ? ಎಲ್ಲ ನನಗೆ ಗೊತ್ತು. ನಿನ್ನ ಆಟಗಳೆಲ್ಲ ನನಗೆ ಗೊತ್ತು ಆಯಿತಾ? ನಿನ್ನ ಆಟ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ನನಗೂ ಕೊಟ್ಟಿನಿ ಅಂದ್ಬಿಟ್ಟು ಅವಳಿಗೂ ಕೊಟ್ಟಿದ್ಯಲ್ವಾ? ಏನು ಮಾಡಬೇಕು ಅಂದ್ಕೊಂಡಿದ್ದೆ? ಉದ್ದೇಶ ಏನು? ನಿಜಕ್ಕೊಳಗೆ ಸಾಯಕ್ಕೆ ಬಂದಿದ್ದಾಳೋ? ನಾಟಕ ಆಡಕ್ಕೆ ಬಂದಿದ್ದಾಳೋ? ಅವಳು ನೋಡ್ರೆ ಹುಷಾರಿಲ್ದವಳು ಅಂದ್ಕೊಂಡಳ. ಅವಳು ತಿಂದು ತೊಳ್ನಂಗೆ ಅವಳೆ. ಅಲ್ಲಿ ಓಪನ್ ಮುಡೆ ಮನೆಯೊಳಗೆ ಕರ್ಕೊಂಡ್ಬಂದು ಸೇರ್ಸ್ಕೊಂಡು ನಾನು ಜೀವನ ಹಾಳು ಮಾಡಬೇಕು ಅಂತ ಮಾಡಿದ್ಯಾ ನೀನು? ಬುದ್ಧಿ ಬೇಡವ ನಿಮ್ಗಳಿಗೆ? ಅಕ್ಕಿತ್ತೋದ್ಲ ಅವಡಿ ಮನೆಯೊಳಗೆ ಬಂದವಳಲ್ಲ, ಮಾನ ಮರ್ಬೋದಿಲ್ಲ ನಿಮ್ಗಳಿಗೆ ಯಾರಿಗೂ? ಅದ ಒಳ್ಳೆ ಮಾತಲ್ಲಿ ಹೇಳ್ತೇವೆ. ಸುಮ್ಮನೆ ಹೊಂಟೋಗ್ಬಿಡು. ನನಗೆ ಕ್ವಾಪ ಹತ್ತಿಸ್ಬೇಡ ನೀನು. ಹೇಳ್ತೇವೆ ಕೇಳ್ಕೊ. ಒಂದು ಹೋಗಿ ಎರಡಾಗೋದು ಬೇಡ. ಯಾಕೆ ಒಪ್ಪತ್ತದು? ಅದೇನು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಅದು ಬರೀತಿರಂತೆ. ಹಂಗೆ ನಿನಗೆ ಕ್ವಾಪ ಹತ್ಬಿಡ್ತದೆ ನಿಮಗೆ ಅಲ್ವಾ? ಇರೋದು ಹೇಳ್ತೀನಲ್ಲ, ಸತ್ಯ ಹೇಳ್ತೀನಲ್ಲ, ಸತ್ಯ ಕಹಿ ಅಲ್ವಾ? ಯಾವತ್ತಿದ್ರೂ ಸತ್ಯ ಯಾವತ್ತು ಕಹಿ ಅಲ್ವಾ? ಅದಕ್ಕೆ ನಿನಗೆ ಹೊಟ್ಟೆ ಹೊಡೆದು ಬಿಡ್ತದೆ ನಿನಗೆ. ಥೂ, ನಿನ್ನ ಜನ್ಮಕ್ಕೆ ಬೆಂಕಿ ಕ, ನಿಮ್ಮ ಮಾನಕ್ಕೆ ಇಷ್ಟು ಬೆಂಕಿ ಕ. ಅರ್ಧ ಮಗಳಲ್ಲಿ ಎದ್ಬಿಟ್ಟಿದ್ದೀನಿ ನೀನು. ನೋಡು, ಸುಮ್ಮನೆ ಜನಗಳ ಮುಂದ್ಗಡೆ ಸೀನ್ ಕ್ರಿಯೇಟ್ ಮಾಡಿಬಿಡ. ಹೋಗು ನೀನು. ಗೊತ್ತು ಮನೇಲಿ ಕೇಳಿದ್ರು ಹೊಡಿತೀಯ ಅಂತ, ಅದಕ್ಕೆ ಬಂದಿರೋ ನಾನು ಇಲ್ಲಿ ಕೇಳಕ್ಕೆ. ಯಾಕೆ ತೆಗೆದುಕೊಟ್ಟಿದ್ದೆ ನನ್ನ ಸಾವಂತಿಗೆ? ನಾನು ಸಾವಂತಿನೇ ಇಸ್ಕೊಂಡಿರೋ ನೀನು. ನಾನು ಹೊಂಟೋಯ್ತೀನಿ. ನಾನು ಮೊದಲು ತೊಲ್ಬಿಡು ನೀನು. ನನ್ನ ಜೀವನದಲ್ಲಿ ಯಾಕಾರ ನಾನು 2ನೇ ಮದುವೆ ಆದ್ನು ಅಂತ ಇಲ್ಲಿ ತನಕ ಪರಿಚಿತಪ ಪಡ್ತೇವೆ. ನೀನು ಯಾವಾಗ ನನ್ನ ಲೈಫಿಗೆ ಬಂದು ನಿಮ್ಮದಿನ ಹಾಳಾಗೋಯ್ತು. ಮೊದಲು ತೊಲ್ಗು, ಹೊಂಟೋಗ್ಬಿಡು ನೀನು. ಕಣ್ಣು ಮರೆಗೆ ಹೋಗು. ಬೇಕಾದ್ರೆ ನಿನ್ಗೊಂದು 5 ಲಕ್ಷ ದುಡ್ಡನ್ನೇ ಕೊಟ್ಬಿಡ್ತೀನಿ. ಎಲ್ಲರೂ ಹೋಗಿ ಆಳ್ಬಿದ್ದು ಹೋಗು. ಥೂ, ನಿನ್ನ ಜನ್ಮಕ್ಕೆ ಬೆಂಕಿ ಈಗ. ನಾನು ಅವಳು ಮಾತಾಡ್ಸಕ್ಕೆ ಹೋಗಿದ್ದು ನಾನು ನೋಡಿದ. ನೀನು ಮಾತಾಡ್ಸಿದ. ನೀನು ಈಗೆಲ್ಲ ಮಾತಾಡ್ತಿಲ್ಲ. ಮಾನ ಬರೋದಿ ಬೇಡ ನಿನಗೆ. ಓ, ನಾನು ಹೂ ತೆಗೆದುಕೊಡಕ್ಕೆ ಹೋಗಿದ್ದಂತೆ ಅವಳು ನೋಡ್ಬಿಟ್ಟಿದ್ದಾಳಂತೆ. ಯಾವನು ಎಲ್ಲ ನಿನ್ನ ಮಗ ಹೇಳಿದ ಬಡ್ಡಿದವನು. ಆ ಬಡ್ಡಿದನ್ನು ಕೈ ಕಾಲು ತೆಗೆದು ಕುಡಿಸ್ತೀನಿ ನೋಡು ಒಂದಲ್ಲ ಒಂದು ದಿವಸ. ನನ್ನ ಮಗನ ಸುದ್ದಿ ಯಾಕೆ ಮಾತಾಡಿ ನೀನು? ನನ್ನ ಮಗ ಯಾಕೆ ಕೇಳಕ್ಕೆ ಬಂದಾನೋ? ನನಗೆ ಕಣ್ಕಾಣ್ತಿಲ್ಲ. ನಾನು ನೋಡಿಲ್ಲ ಹೂ ಮಾಡ್ಕೊಂಡು ಕುಂತಿರೋದು ಅವಳು. ಯಾಕಂದ್ರೆ ಪುಣ್ಯ ಹತ್ಕಿತಿ. ಅವಳು ಹೂ ಮಾಡ್ಕೊಂಡ್ರೆ ನಾನೇ ತೆಗೆದುಕೊಡ್ಬೇಕಾ? ಅವಳು ಕೈಯಿಲ್ವಾ ತಗೊಂಡ್ಬಿಡ್ಕತ್ತಾಳೆ. ಇದೊಳ್ಳೆ ಸರಿ ಆಯಿತು. ಕೇಳುವೆ ಅವಳನ್ನೇ ಯಾರು ಕೊಟ್ಟರು ಹೂವು ಅಂತವೆ? ನಾನೇ ಕೊಡಕ್ಕೆ ಹೋಗೋಣ ಅವಳು ಹೂವು? ನಿನಗೆ ಲೂಜ್ಗಿದ್ದು ಬಂದ್ಬಿಟ್ಟಿದ್ದಾನೆ. ನಿನಗೆ ದರದ್ರ ಮುಂಡೆ ನಿನ್ನ. ಥೂ, ಇಂಥ ದರದ್ರ ಮುಂಡೆ ಅಂತ ಗೊತ್ತಿಲ್ಲ ನಿನ್ನ. ಅಲ್ಲ, ನಿನಗೆ ಲೂಜು ತಲೆ ಕೆಟ್ಟೋಗಿದ್ದು. ನಿನಗೆ ಅವತ್ತಿಂದ ನೋಡ್ತೇನೆ ಒಳ್ಳೆ ತಲೆ ಕೆಟ್ಟೋದವಳು ನಾಯಿನಾಗ ಆಡ್ತಿದ್ದಿಲ್ಲ ನೀನು. ಲೂಜು ಬರ್ಸ್ತಾಕೊಂತಾಳೆ ನನಗೆ. ಎತ್ತಗಾರ ಕಾಡ್ತೀವಿ ಹೊಂಟೋಗ್ಬಿಡ್ಬೇಕು. ಹಂಗೆ ಮಾಡ್ತಿದ್ದಿ ಮನೆಯೊಳಗೆ ನೀನು. ನಾನು ದೇವ್ರು ನನಗೆ ತೆಗೆದುಕೊಟ್ಟಿಲ್ಲ ಅಂತ ಹೇಳ್ತೇವೆ. ತಿರ್ಗಾ ಬೋಗುಳ್ತಾಳೆ. ಅದು ನೋಡಿ ಹಂಗಾರ್ತಾಳೆ. ಕೇಳು ಅವಳನ್ನೇ ನಾನು ಕೊಟ್ಟಿದ್ದಾನ ಅಂತ. ಒಂದು ಮಾತಾಡೋಕ್ಕೂ ಅರ್ಥ ಬೇಕು. ನಾನು ಅವತ್ತೇ ಹೇಳಿನಿ, ಇಲ್ಲೇ ಅವಳು ಹುಷಾರಿಲ್ಲ ಅವಳು. ನೋಡು, ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಯಾವ ಡೈವರ್ಸ್ ಕೊಟ್ಟನೋ ಅವಳಿಗೂ ನನಗೂ ಯಾವುದೇ ಥರ ಸಂಬಂಧನೂ ಇಲ್ಲ. ಅಜ್ಜಿನೋ ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡು ಮನೇಲಿ ಇರಿಸ್ಕೊಂಡದೆ. ಅವ್ಳು ಸುದ್ದಿಗೆ ನಾನು ಹೋಯ್ಕೂರ ನನಗೆ ಬೇಕಾಗಿಲ್ಲ. ನಾನು ಬೇಡ ಅಂತ ಅವತ್ತೇ ಬಿಟ್ಟು ಹಾಕಿದ್ಮೇಲೆ ಇವತ್ತಂತೂ ಅವಳು ನಾನು ಇರ್ತೀನಿ ಅಂತ ನಾನು ಹೆಂಗೆ ಸ್ಪೀಕರ್ಸ್ತಾನೆ ನಾನು ಅವೆಲ್ಲ ಇಲ್ಲ. ಸುಮ್ಮನೆ ಇದ್ದು ಬಿಡು ಅಂತ ಅಷ್ಟು ಬಗೆಯಿಂದ ಹೇಳ್ತೇವೆ. ಹೇಳ್ದಷ್ಟು ಹೆಚ್ಚು ಮಾಡ್ತಾ ಇದ್ದೀವಿ ಹೊರತು ಕಮ್ಮಿ ಅಂತೂ ಮಾಡ್ತೀರ ನೋಡಿ ನೀನು. ಎಷ್ಟರ ಮಟ್ಟ ಬುದ್ಧಿ ಕಲ್ತಿದ್ದೆ ಅಂದ್ಬಿಟ್ಟು ಹೇಳಿದ್ರೆ ಹುಸಿ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳೋರು ಅಂತವ? ಥೂ, ನಿಜವಾಗ್ಲೂ ಭಾಳ ಕೋಪ ಹಚ್ತೀಯ ಮಾತ್ರ ನೀನು. ನಾನು ಯಾಕೆ ನಾನು ಹೂ ತೆಗೆದುಕೊಳಕ್ಕೆ ಹೋಗೋಣ ಅವಳಿಗೆ? ಅರ್ಥನೇ ಹಾಕಿಲ್ವ ನಿನಗೆ? ಹೋಗಿ ಮನೆಗೆ ಮನೆಗೆ ಸುಮ್ಮನೆ ಮಾತಾಡಿವೆ ಮಾತ್ಪತ್ತದೆ ಅಂದ್ಬಿಟ್ಟು ಇಲ್ಲಿ ಜನಗಳು ಅಂಗಡಿ ಬರೋ ಜನಗಳು ನೋಡ್ಬೇಕಲ್ಲ ನೀನು. ನಿನ್ನ ರಾವಟಗಳು ನೋಡಲಿ ಅಂದ್ಬಿಟ್ಟು ಬಂದಿದ್ಯಾ? ಅದೇನು ನಿಮ್ಗೇನು ಗೌರವದ ಆಟವ ಅಲ್ಲವ? ಏನು ಬುದ್ಧಿ ಬೇಡ ಮುನ್ಸೂನ್ಗೆ ಒಂದು ಸ್ವಲ್ಪನಾರೇ ಬುದ್ಧಿ ಏನಾದ್ರು ಇರಬೇಕು. ಏನಾಗ ಆಡ್ತಿರೋ ಕಾಣಕನವ ನಿಜಕ್ಕೂ. ಥೂ, ತಲೆ ಲೂಜ್ ಬರ್ಸ್ಬಿಡ್ತಿದ್ರಕ್ಕಂತ ಹೋಗ್ರ ಬತ್ತಾಗೆ ಮಾತಾಡಕ್ಕೆ ಒಂದು ಲೆಕ್ಕಾಚಾರ ಬೇಕು. ನಾನು ಯಾಕೆ ತೆಗೆದುಕೊಡಕ್ಕೆ ಹೋಗೋಣ? ಇಲ್ಲ ನೀವು ಒಪ್ಕೊಳ್ಳೇಬೇಕು. ಯಾಕದಡಿಯೇ ನನ್ನ ಜೊತೆ ನ್ಯಾಯ ಮಾಡಕ್ಕೆ ಬರಬೇಡ ನೀನು. ನಿನ್ನ ನ್ಯಾಯ ಪವೆಗಳು ನಂತ ನಡೆಯಕ್ಕಿಲ್ಲ. ಬೇಡ ಕಣಪ್ಪ. ನಾನುವೇ ನಂಬಿ ನಿನ್ನಿಂದವ ಭಾಳ ಮೋಸ ಹೋಗಿವ್ನಿ. ಯಪ್ಪ ದೇವ್ರೆ, ನಿನ್ನ ನಂಬಿದ್ರು ಮುಗೀತು. ಮನೆಯೇ ಹಾಳಾದಂಗೆ. ನೀನು ನಿಜಕ್ಕೂ ಅಂಥವನಾಗಿರೋ ನೀನು ಮಾನಿಷ್ಟ ಆಗಿರೋ ಅವಳನ್ನ ಮನೆಯೊಳಗೆ ಕರ್ಕೊಬರಕ್ಕೆ ಬಿಡ್ತಿದ್ದಿಲ್ಲ. ಬೇಡ ಕಣಜ್ಜಿ, ಅವಳನ್ನ ಮನೆಯೊಳಗೆ ಬರೋದು ಅಂತ ಹೇಳುವೆ ನೀನು. ನಿನಗೂ ಬೇಕಾಗಿರೋದಕ್ಕೆ ಅವಳನ್ನ ಕರ್ಕೊಬರೋದು ನಾಳಿಕೆನ ನೀನು ಯಾಕಪ್ಪ ಹೋಗ್ಬೇಕಾಗಿತ್ತು? ಯಾಕೆ ಹೋಗ್ಬೇಕಾಗಿತ್ತು ಹೇಳು? ಅಲ್ಲಿ ಹೋಗ್ಬೇಕು ಅನ್ನೋದು ಏನಿತ್ತು? ಯಾಕೆ ಹೋಗಿದೆ ಹೇಳು ನೀನು ಮೊದಲು. ಯಾಕೆ ಹೋಗಿದೆ ನೀನು?
ನನ್ನ ಮಗಳು ನೋಡಕ್ಕೆ ಹೋಗಿದೆ ಕಡೆ ನೋವೇ ನೋಡಕ್ಕೆ ಅಂತ ಹೋಗಿದೆ ಅವಳು ಟ್ರೈನಿಂಗ್ ಏನೋ ಹೋಯ್ತೀನಿ ಅಂತಿಲ್ಲಲ್ಲ ಅಂದ್ಬಿಟ್ಟು ನಾನು ಹೋಗಿದ್ದು. ಸುಳ್ಳು ಈ ಸುಳ್ಳುಗಳೆಲ್ಲ ನಂಬ್ಕೊಳ್ಳೋಂಥ ದಡ್ಡಿ ನಾನಲ್ಲ, ಅಷ್ಟೊಂದು ದಡ್ಡ ಬಿದ್ದೋಗಿಲ್ಲ ನಾನು, ಆಯಿತಾ? ಸುಮ್ಮನಿರಪ್ಪ, ಸಾಕು ನಿನ್ನ ನಾಟಕಗಳು ಸಾಕು. ನಾನು ಮಾತ್ರ ಇವತ್ತು ಸುಮ್ಮನೆ ಇರೋಳಂತೂ ಅಲ್ಲ ನಾನು. ಯಾಕೆ ನೀನು ಅವಳಿಗೆ ಊತ ಅನ್ಕೊಟ್ಟೆ? ಅಯ್ಯೋ ಲೂಜ್ ಬಡ್ಡಿದೆ ಹೋಗತ್ತಾಗೆ ನಿನ್ಗೆ ಏನು ಕೇಳಿ ಬಂದಿದ್ದು ನನ್ನ ಸುಮ್ಮನೆ ಎಟ್ರ ತೆಗ್ದು ತಲೆ ಮುಂದೆ ಒಟ್ಟು ಕಳಿಸ್ಬಿಡ್ತೀನಿ ನಾನು. ಓಲಿ ನಿನ್ನ ಕಳ್ಳ ತಾತ್ರ ನೋಡ್ತೀನಿ, ನನಗೆ ಗೊತ್ತಾಗಿಲ್ವಾ? ನಿನ್ನ ಮಾತು ಅರ್ಸೆ ನೋಡಿ ಗೊತ್ತಾಗಿಲ್ವಾ? ಇಷ್ಟೊತ್ತು ನೀನು ನನ್ನ ಬುಡಿವ ನೀನು ಮಾಡಿಸ್ನಿಲ್ಲ ಅಂದಿದ್ರೆ ನಿನ್ನ ತಲೆಗೆ ಹೂ ಮಾಡಿಸ್ಕೊಂಡು ಅವ್ಳು ಕೂಟೆ ಓಡಾಡ್ಕೊಂಡಿರೋದಾದ್ರೆ ನನ್ನ ಯಾಕೆ ಮದುವೆ ಅದೇ ನೀನು? ಯಾಕೆ ಮದುವೆ ಅದೇ? ನಿನ್ನ ಮಕ್ಕಳು ತಿಕ್ಕಮಕ್ಕ ತೊಳ್ದು ಸಾಕ್ಲಿ ಅಂದ್ಬಿಟ್ಟು ಅದ ಅವತ್ತು ತಿಕ್ಕಮಕ್ಕ ತೊಳ್ದು ಸಾಕಕ್ಕೆ ನಾನು ಬೇಕಾಗಿತ್ತು. ಇವತ್ತು ಮನೆ ಒಳಗೆ ಕರ್ಕೊಬಂದು ಅವ್ಳು ನಿಲ್ಸ್ಕೋಬೇಕಾ ನೀವು? ಜನಗಳು ಯಾರು ಉಗಿಯಾರಿಲ್ವಾ ನಿಮಗೆ? ಯಾಕೆ ಉಗಿಯಾರಿಲ್ವಾ ಹೇಳು? ಸುಮ್ಮನೆ ಅಜ್ಜಿ ಗೊತ್ತಾದ್ರೆ ಸುಮ್ಮನೆ ಮನೇಲಿ ನಾನು ಹೇಳೋಕ್ಕೆ ಕೇಳೋಸಿಯ ಸುಮ್ಮನೆ ಭಾಳ ರಗಳೆ ರಮೇಣ ಶುರುವಾಯ್ತವೆ. ಸುಮ್ಮನೆ ಹೊಂಟೋಗ್ಬಿಡು ನೀನು. ಸುಮ್ಮನೆ ಮನೇಲಿ ನಿಮ್ದಿಲ್ಲ ಮಾಡಬೇಡ. ಅವಳು ಹುಷಾರಿಲ್ದ ಹೋದವಳು, ಏನೋ ಮಗಳು ಟ್ರೈನಿಂಗ್ ಹೋಗೋಳೆ ಅಂದ್ಬಿಟ್ಟು 4 ದಿವಸ ಇರೋಕ್ಕೆ ಅಂತ ಬಂದವಳೆ ಹೊರತು ಇಲ್ಲೇ ಸೆಟ್ಲಾಗಿ ಬಂದಿದ್ದಾಳೆ. ಒಳ್ಳೆ ದಡ್ಡಿ ಹೆಂಗೆ ಮಾತಾಡ್ತೀಯಲ್ಲ ನೀನು? ಅವಳು ಪಾಡ್ಗಳು ಹೋಯ್ತಾಳೆ. ಅವಳು ಬರೋಕಿಲ್ಲ ಅಂತ ಅಂತಿದ್ದವಳನ್ನ ಅಜ್ಜಿ ಕರ್ಕೊಬಂದಿರೋದು ಸರಿಯಾ? ಸುಮ್ಮನೆ ಅರ್ಥ ಮಾಡ್ಕೋ. ನೋವೇ ಬಂದಮೇಲೆ ಅವಳು ಹೋಯ್ತಾಳೆ, ಅವಳು ಪಾಡ್ಗಳು. ಸುಮ್ಮನೆ ಇರೋ ಗಂಟ ಸುಮ್ಮನಿರು ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ? ನೀನು ಮಾತಾಡೋಕ್ಕೆ ಇಷ್ಟ ಇಲ್ಲದ ಮಾತಾಡಬೇಡ, ಸುಮ್ಮನಿರು. ನಮ್ಮ ಪಡ್ಗೆ ನಾವಿರೋದು, ಅವಳ ಪಡ್ಗೆ ಅವಳು ಇರ್ತಾಳೆ ಅಂತ ಹೇಳ್ದೆ ತಾನೆ. ಹೇಳಿದ್ರು ಹೆಚ್ಚಿಗೆ ಮಾಡ್ತಿದ್ದಿಲ್ಲ ನೀನು. ನಾನು ಯಾಕೆ ಹೂ ತೆಗೆದುಕೊಳಕ್ಕೆ ಹೋಗೋಣ ಅವಳಿಗೆ? ಯಾಕೆ ಅಂದರೆ ನನಗೇನು ಗೊತ್ತು? ನೀನು ಹೇಳ್ಬೇಕು ಯಾಕೆ ತೆಗೆದುಕೊಟ್ಟಿದ್ದಿ ಅಂತವೇ? ಯಾಕೆ ತೆಗೆದುಕೊಟ್ಟಿದ್ದೀನಿ ನೀನು ಹೇಳ್ಬೇಕು. ನನಗೂ ಮಾಡಿಸ್ಬೇಕಾರೆ ಅವಳು ಮಕ್ಕ ಹೆಂಗಿತ್ತು ನೋಡ್ದೆ? ಹೆಂಗೆ ಹೊಸರ್ನೇ ಇದ್ದೋದ್ಲು ನೋಡ್ದೆ ಒಳಿಕೆ? ನಂಗೆ ಮಾಡಿಸಿದೆಯಲ್ಲ, ಅವಳಿಗೆ ಮಾತ್ರ ಮಾಡಿಸ್ತೇ, ನನಗೂ ಮಾಡಿಸೋನ್ಲ. ಅದಕ್ಕೆ ತಂದು ಮಾಡಿಸ್ತಾ ನೀನು ಹೂವ. ನಿನ್ನ ಅವ್ನ ಮಕನ ಬಡಿಯ ಹೋಗೋದ್ರದ್ರ ಮುಂದೆ ಇಲ್ಲೋದೆಲ್ಲ ಬೋಗ್ಬಿಡ ನೀನು. ಇಲ್ದೋದು ಕಂಡಿದ್ನೇ ಮಾತಾಡೋದು ಕಷ್ಟ, ಕಾಣ್ದೋದೆಲ್ಲ ಏನು ಬಣ್ಣ ಕಟ್ಟು ಮಾತಾಡ ನೀನು. ಇಲ್ದೋದೇನು ಮಾತಾಡೋಕ್ಕೆ ನನಗೆ ಲೂಜ್ ಬಂದಿಲ್ಲ, ಇರೋದೇ ಬೊಗಳ್ತಾ ಇರೋದು ನಾನು. ಇಲ್ದೋದ ನಾನು ಮಾತಾಡೋದು ಬೇಸರ ನನಗೆ ನಿನ್ನಂಗೆ. ತಲೆ ಕೆಟ್ಟೋಗಿರ್ಬೇಕು, ಅದಕ್ಕೆ ಹೆಂಗೆ ಆಡ್ತಿದ್ದೆ ಆಡು. ಅದು ಹೆಂಗಡಿ ಆಡು ಲೂಜ್ ಬರ್ಸ್ಬಿಡ್ತೀಯ ಮಾತ್ರ ಒಂದಲ್ಲ ಒಂದು ದಿವಸ ನನಗೆ. ಬರ್ಲಾಕು ಲೂಜೆ ನಿನಗೆ ಅಲ್ಲ. ಇನ್ನೊಂದು ಸಾವಂತಿ ಮಗಳಿಗೆ ಏನು ಕೇಳಿ ಬಂದಿರೋದು? ಇವಳೆ ಸರಿಯಾ ಇವಳು? ಬಾಯ್ಲಿ ಮುನ್ನಾಕ ತೊಡಗಲ್ ಮುಂಡೆ ಯಾಕೆ ಹೊಟ್ಟೆ ಬಿಡ್ತಾಳೆ ನಮ್ಮನ್ನ? ಅಲ್ಲ ಬತ್ತದ ಇರು ಅಜ್ಜಿ, ಬತ್ತದೆ. ಮಾಡ್ತದಿರು ನಿನಗೆ ಇಳಿಸ್ತದೆ. ಸುಮ್ಮನಿರು ಮನೇಲಿ ಇಲ್ದವ್ರು ಅದನ್ನೆಲ್ಲ ಉತ್ಪತ್ತಿ ಮಾಡಬೇಡ ಅಂತ ಹೇಳಿ ಲೂಜ್ ಬಂದ್ಬಿಡ್ತದೆ ನನಗೆ. ಲೂಜು ದರ್ದ್ರ ಬಿಡಿ ಏನ ಹೇಳ್ತೇವೆ. ನನಗೆ ಗೊತ್ತು ಸಂಬಂಧ ಇಲ್ಲ ಅಂತ ಹೇಳ್ದಷ್ಟು ಕೇಳಕ್ಕಿಲ್ವಲ್ಲ ಇವಳು. ಏನು ಸಂಬಂಧ ಇಲ್ಲ? ಅವಳೇನಂದಿದ್ದು? ಏನಂದ್ರೆ ಹೇಳು? ಅಜ್ಜಿ ತಂದು ಕೊಡ್ತು ಅಂತ ಅಜ್ಜಿ ಒತ್ತಾರ್ಲೆ ಹೋಗಿದ್ದು, ಇನ್ನು ಮನೆಗೆ ಬಂದಿರಲ್ಲ. ಅಜ್ಜಿ ಯಾವಾಗ ಕೊಡಕ್ಕೆ ಹೋಗಿತ್ತು ಹೂವು ಮಾಡ್ಕೊಳಕ್ಕೆ ಅವಳಿಗೆ? ನನಗೇನು ಗೊತ್ತಾಗಿಲ್ಲ. ನಿಮ್ಮ ಅವ್ರಂಗೆ ಆಟ ಅನ್ಕೊಬಿಟ್ಟಿದ್ಯಾ? ಗೊತ್ತಲ್ಲ ಬಿಡು ಅಜ್ಜಿಗೂ. ಅವರು ಒಪ್ಲಿ ನ್ಯಾಯವಾ? ನಾನು ನೋಡ್ತೀನಿ. ನಾನು ಬರ್ಲಿ ಅಜ್ಜಿ ಬತ್ತಾನೆ ಬರ್ಲಿ, ಸುಮ್ಕಿರು. ಅವ್ರಿಗೂ ಗೊತ್ತಲ್ಲ ನಿಮ್ಮ ಅವ್ರಂಗೆ ಆಟ ಹೆಂಗೆ ಅಂತವ. ನಾನು ಬರೋದಿರೋದ್ರೆ ಹೆಂಗಾರ ಹೋಯ್ತದೆ, ಏನು ಇಲ್ದೋದಾರ ನಿಂಗೆ ಆಗೋದು. ನಿನ್ನಂಗೆ ಹೇಳ್ತೇನೆ ನಾನೇ ಕಳ್ಗೂ ತೆಗೆದುಕೊಡಕ್ಕೆ ಹೋಗಂತಲೇ. ನಾನು ನಿನಗೆ ತಾನೇ ಮುಡ್ಸಕ್ಕೆ ಬಂದಿದ್ದೆ, ನೀನೇ ತಾನೇ ಮುಡ್ಸು ಅಂತ ಅಂದಿದ್ದು. ಅದಾದ್ಮೇಲೆ ಕರ್ದಿ ನಾನು ನಾಷ್ಟ ಮಾಡ್ಕೊಂಡು ಅಂಗಡಿ ಬಂದು ನಾನು ತಿರ್ಗೆ ನೋಡಿಲ್ಲ. ಹೂ ತಗೊಂಡು ಕೊಡಕ್ಕೆ ಹೋಗಿದ್ದಂತೆ ಇವಳು, ನೋಡಿಲ್ಲ ಅಂತ ಇವಳು. ಆಯ್ತು ಏನು ಮುನ್ಸು ಕೊಡ್ಬೇಕಣ್ಣ ನೀನು ಇಂಥ ತಲೆಕೆಟ್ಟೋದಾರ? ನಾನು ಎಲ್ಲೂ ನೋಡಿಲ್ಲ ನಾನು. ಅದೊಂದು ಬಾಕಿಯಾಗಿತ್ತು ಕಣಪ್ಪ. ನನ್ನ ತಲೆಕೆಟ್ಟೋಗ್ಬಿಟ್ಟು ಹುಚ್ಚು ಬಂದು ಲೂಜ್ ಬಂದ್ಬಿಟ್ರೆ ನಿನ್ಗೆ ಅಲ್ಲಿ ಸಂತೋಷ ಆಗೋಯ್ತದೆ. ಅವ್ಳು ಕೊಟ್ಟು ನಾವು ಅವ್ರಂಗೆ ಆಟ ಆಡ್ಕೊಂಡು ಇರ್ಬೋದಲ್ಲ ನೀನು, ಅಲ್ವಾ? ನಾನು ತೊಂದರೆ ಕೊಡ್ತೇನೆ ನಿನಗೆ. ಈಗ ಅವಕಾಶ ಸಿಗ್ತಿರೋದು ನಿನಗೆ ಪಪ್ಪ. ನಿನ್ಗೆ ಅವಕಾಶ ಇಲ್ಲ ಪಪ್ಪ. ನಿಮ್ಮ ಅದೇ ಮೇಲೆ ನಿಮ್ಮ ಬದಿ ಮೇಲೆ ಇವನ್ನೆಲ್ಲ ನಾನು ಹೆಂಗೆ ಆಡ್ತಾ ಇದ್ದೀನಿ ನೀನು? ಈ ಮುಂಡೆ ಕೊಟ್ಟು ಆಡಕ್ಕೆ ಕಂದ್ಬಿಡು. ಆಯ್ತು, ಅಡ್ಗಲಿಗೆ ಏನು ಕೇಳಿ ಬಂದಿರೋದು ಇವಳಿಗೆ? ಮನೇಲಿ ನೆಮ್ಮದಿ ಕೊಡ್ತಾ ಇಲ್ವಾ ಇವಳು? ಬಾಯಲ್ಲಿ ಮುನ್ನಕ ಅಜ್ಜಿ ಬಾಜಿ ನಂಗೆ ನ್ಯಾಯ ಕೊಡ್ಸಜ್ಜಿ, ನಂಗೆ ನ್ಯಾಯ ಕೊಡ್ಸು. ನೀನು ಯಾವ ನ್ಯಾಯ ಕೊಡ್ಸ್ಬೇಕು ನಿನಗೆ? ನೀನು ಬಾಯಲ್ಲಿ ಮುನ್ನಾಕ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.